0 to 100 7 seconds ಅಲ್ಲಿ ಮಾಡುತ್ತೆ. ಪ್ಯಾಡಲ್ ಶಿಫ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಒಳ್ಳೆ ಮಜಾ ಬರ್ತಾ ಇದೆ. ಸೊ ಮಧ್ಯರಾತ್ರಿ 2 ಗಂಟೆಗೆ ಎಬ್ಬಿಸ್ಬಿಟ್ಟು ಈ ಕಾರ್ನ ರಿವ್ಯೂ ಮಾಡೋದ್ರೆ ಖುಷಿಯಾಗಿ ಮಾಡ್ತೀನಿ, ಬಿಕಾಸ್ ನಮ್ಮ ಹತ್ರ ಯಾವುದೇ ತರದ ಆರ್ಡಿನರಿ ಕಾರ್ ಇಲ್ಲ. ದಿಸ್ ಇಸ್ ಅ ವೆರಿ ರೇರ್ ಫ್ರೀಕಿಂಗ್ ಕಾರ್, ನಥಿಂಗ್ ಬಟ್ ದ Volkswagen Polo GT TSI. ಸೊ ಇವಾಗ ನೀವು ನೋಡ್ತಾ ಇರೋ ಕಾರ್ ಬಂದು 2018 ಮ್ಯಾನುಫ್ಯಾಕ್ಚರ್ಡ್. ಸೊ 2019 ತನಕನೂ ಇಂಜಿನ್ ಆಪ್ಷನ್ ಬಂತು 1.2 TSI. ಅದಾದ್ಮೇಲೆ 1 ಲೀಟರ್ TSI ವಿತ್ 3 ಸಿಲಿಂಡರ್ ಇಂಜಿನ್ ಲಾಂಚ್ ಮಾಡಿದ್ರು. ಅವಾಗ ಗೇರ್ ಬಾಕ್ಸ್ ಚೇಂಜ್ ಆಯ್ತು, DSG ಸಿಗ್ಲಿಲ್ಲ. ನೋಡಿ ಸುಮ್ಮನೆ ಪೋಲೋ ಬಗ್ಗೆ ಮಾತಾಡ್ತಾ ಇದೆ, ಅವಾಗಲೇ ನಮ್ಮ ಮುಂದೆ ಇನ್ನೊಂದು 2021 ಮಾಡೆಲ್ ಬಂದಿದೆ, ಬಟ್ ದಟ್ಸ್ ನಾಟ್ ಎ TSI, ಇಟ್ಸ್ ಅ MPI ಪೋಲೋ. ಈ ಕಾರ್ ಓಡಿಸೋದ್ರಲ್ಲೇ ಒಂಥರ ಬೇರೆ ಮಜಾ. ಸೊ ಈ ಕಂಪ್ಲೀಟ್ ವ್ಲಾಗ್ ನ ನೋಡಿ ಮಿಸ್ ಮಾಡ್ಕೋಬೇಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮ್ ಆನ್, ಲೆಟ್ಸ್ ಗೋ ಅಂಡ್ ಸ್ಟಾರ್ಟ್ ದ ವ್ಲಾಗ್. ಸೊ ಇದೊಂಥರ ಯೂನಿಕ್ ರೇರ್ ಕಾರ್ ಇದ್ದಂಗೆ. ಯೂಸ್ಡ್ ಕಾರ್ ಮಾರ್ಕೆಟ್ ಅಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಹೈಪ್ ಇದೆ. ಅಂಡ್ ದಿಸ್ ಇಸ್ ದ ಬೀಸ್ಟ್ 1.2 TSI ಇಂಜಿನ್, ಪ್ರಾಪರ್ 4 ಸಿಲಿಂಡರ್. ಪವರ್ ಔಟ್ಪುಟ್ ಅಂತ ಬಂದಾಗ ಸ್ಟಾಕ್ ಅಲ್ಲಿ 1.5 bhp ಜೊತೆಗೆ 175 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಡೆಲಿವರ್ ಮಾಡುತ್ತೆ. ಬಟ್ ಈ ಕಾರ್ ಟ್ಯೂನ್ ಆಗಿರೋದ್ರಿಂದ ನಿಮಗೆ ಆಫ್ಟರ್ ಸ್ಟೇಜ್ 2 ಅರೌಂಡ್ 145 to 150 bhp ಆಫ್ ಪವರ್ ಡೆಲಿವರ್ ಮಾಡ್ತಾ ಇದೆ. ಅಂಡ್ ಟಾರ್ಕ್ ನಿಮಗೆ ಆಲ್ಮೋಸ್ಟ್ 230 ತನಕ ಟಚ್ ಆಗುತ್ತೆ. ಫ್ರಂಟ್ ಇಂದ ನೋಡಕ್ಕೆ ಕಾರ್ಬನ್ ಫೈಬರ್ ಫಿನಿಶ್ ಲೋಗೋ ಇದೆ, ಆರ್ಲೈನ್ ಗ್ರಿಲ್, ಬಟ್ ಫಾಗ್ ಲ್ಯಾಂಪ್ LED ಆಗಿದೆ. ದಿಸ್ LED ಹೆಡ್ ಲ್ಯಾಂಪ್ಸ್ ಲುಕ್ಸ್ ಕ್ರೇಜಿ. ನೈಟ್ ಅಲ್ಲಿ ಮಾತ್ರ ಒಳ್ಳೆ ಲುಕ್ ಕೊಡುತ್ತೆ. ಬಟ್ ಫಸ್ಟ್ ನಾನು ನಿಮ್ಗೆ ಹೇಳ್ಬೇಕಿರೋದು ಏನಂದ್ರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ಅಲ್ಲ ಅಂತ. ಹಿಂದ್ಗಡೆ ಸ್ಪೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ, ಏನು ಫ್ಯಾನ್ಸಿ ಐಟಮ್ಸ್ ಇಲ್ಲ, ನಾಟ್ ಇವನ್ ಸನ್ ರೂಫ್. ಜರ್ಮನ್ ಡಿಸೈನರ್ಸೇ ಆತರ, ನಿಮ್ಗೆ ಏನು ಎಕ್ಸ್ಟ್ರಾ ಅನ್ನೋದು ಇರಲ್ಲ ಕಾರಲ್ಲಿ. ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ. ಹಿಂದ್ಗಡೆ ನೋಡಿ, ಮೇಜರ್ ಡ್ರಾಬ್ಯಾಕ್ ಏನಂದ್ರೆ ಈ ಕಾರಲ್ಲಿ ಹಂಪ್ ಇದೆ. ನೋ ನೀ ರೂಮ್, ನೋ ಅಂಡರ್ ಥೈ ಸಪೋರ್ಟ್, ನೋ ಲೆಗ್ ರೂಮ್. ನಂತರ ಏನಾದ್ರು ಹೈಟ್ ಇದ್ಬಿಟ್ರೆ ಮುಗೀತು ಕತೆ. ಹಿಂದ್ಗಡೆ 2 ಹೆಡ್ ರೆಸ್ಟ್ ಇದೆ, ಸ್ವೀಟ್ ಅಂಡ್ ಸಿಂಪಲ್. 2 ಏರ್ ಬ್ಯಾಗ್ ಇರೋದು, ನಾಟ್ ಇವನ್ 6. ಬಟ್ ಸ್ಟಿಲ್ ದಿಸ್ ಇಸ್ ಅ ಜರ್ಮನ್ ಕಾರ್. ಆರಾಮಾಗಿ 4 ಸ್ಟಾರ್ ಕ್ರಾಶ್ ಟೆಸ್ಟ್ ಸೇಫ್ಟಿ ರೇಟಿಂಗ್ ಇತ್ತು. ನೆಲಕ್ಕೆ ಫೆವಿಕಾಲ್ ಹಾಕ್ಬಿಟ್ಟು ಕಚ್ಚದಂಗಿದೆ, ಅಷ್ಟು ಗ್ರಿಪ್ ಇದೆ ಕಾರಲ್ಲಿ. ಸೊ ಸ್ಪೆಷಲಿ ವಿ ಹ್ಯಾವ್ ಟು ಥ್ಯಾಂಕ್ ಫಾರ್ ದ ವೀಲ್ಸ್. ಆನಿಕ್ಸ್ 19 ಇಂಚಸ್. ಇದು ಸ್ವಲ್ಪ ಕಾಪರ್ ಫಿನಿಶ್ ಅಲ್ಲಿ ಇದೆ, ಲೈಕ್ ದಟ್. 215/45 R17 ಬ್ರೇಕ್ ಪ್ಯಾಡ್, ರೋಟರ್ಸ್ ಅದು ಅಪ್ಗ್ರೇಡ್ ಆಗಿದೆ. ಸುಮಾರು ಜನ ಹೇಳ್ತಾರೆ ಬ್ರೇಕಿಂಗ್ ನಮ್ಗೆ ಅಷ್ಟೊಂದು ಫೀಲ್ ಆಗಿಲ್ಲ ಪೋಲೋಲಿ ಅಂತ, ಬಿಕಾಸ್ ಬರೀ ಇರೋದೇ ಡಿಸ್ಕ್ ಬ್ರೇಕ್, ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ ಅಂತ. ನಾಟ್ ಟು ವರಿ ಅಬೌಟ್. ಎಷ್ಟೇ ಹೈ ಸ್ಪೀಡ್ ಅಲ್ಲಿ ಇದ್ರು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಕಾರ್ನ. ಗ್ರೌಂಡ್ ಕ್ಲಿಯರೆನ್ಸ್ ಸಮಸ್ಯೆ ಯಾವತ್ತೂ ಇದ್ದಿದ್ದೆ ಪೋಲೋದಲ್ಲಿ. ಒಂದು ಹಂಪ್ ಮೇಲೆ ಹತ್ತಿಸ್ಬೇಕು ಅಂದ್ರೆ ಸ್ನೇಕ್ ತರ ನೀವು ಅಡ್ಡ ಹೋಗ್ಬೇಕು. ಅಂಡ್ ಓವರ್ ಆಲ್ ಎಕ್ಸಾಸ್ಟ್ ಚೇಂಜ್ ಆಗಿದೆ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಮಾಡಿಫೈಡ್. ಈ ಕಂಪ್ಲೀಟ್ ಕಾರ್ಗಿರೋ ವ್ಯಾಲ್ಯೂ ಅಂತ ಹೇಳಿದ್ರೆ ಬಿಕಾಸ್ ಆಫ್ GT ಬ್ಯಾಡ್ಜ್. ಇದೊಂಥರ 100+ ಅಂತ ಹೇಳ್ಬೋದು ಈ ಕಾರ್ಗೆ. ಈಗಲೂ ಸುಮಾರು ಜನಕ್ಕೆ ಹೋಗ್ಬಿಟ್ಟು ಪೋಲೋ ಟೈಲ್ ಗೇಟ್ ರಿಮೂವ್ ಮಾಡು ಅಂತ ಹೇಳಿದ್ರೆ ಯಾರಿಗೂ ಬರಲ್ಲ, ಬಿಕಾಸ್ ಲೋಗೋನ ಫ್ಲಿಪ್ ಮಾಡಿ ತೆಗಿಬೇಕು. ಬೂಟ್ ಸ್ಪೇಸ್ ಅಂತೂ ಹೇಳ್ಕೊಳ್ಳೋ ಅಂತದ್ದು ಏನಿಲ್ಲ, ಬಿಕಾಸ್ ನನಗೆ ಗೊತ್ತು, ನಾನು ಡ್ರೈವಿಂಗ್ ಕಲ್ತಿದ್ದೆ ಪೋಲೋದಲ್ಲಿ. ಸೊ ಈ ಕಾರಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಪಾಸಿಟಿವ್ಸ್ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪೋಲೋದಲ್ಲಿ ಮಲ್ಟಿಪಲ್ ಇಂಜಿನ್ ಆಪ್ಷನ್ಸ್ ಇತ್ತು. 1.2 MPI ಇತ್ತು, 1 ಲೀಟರ್ MPI ಅಂಡ್ 1.6 ಲೀಟರ್ MPI ಇತ್ತು. 1.2, 1.8 ಅಂಡ್ 1 ಲೀಟರ್ TSI, 1.2 ಲೀಟರ್ TDI ಇತ್ತು, 1.5 ಲೀಟರ್ TDI ಅಂಡ್ 1.6 ಲೀಟರ್ TDI. ಯಂಗ್ಸ್ಟರ್ಸ್ಗೆ, ನಮ್ಮ ಕಾಲೇಜ್ ಬಾಯ್ಸಿಗೆ ಸರಿಯಾಗಿದೆ, ಬಿಕಾಸ್ ನಮಗೆ ಏನ್ ಕಂಫರ್ಟ್ ಬೇಕಿಲ್ಲ, ಏನೂ ಇಲ್ಲ. 4 ವೀಲ್ಸ್, 1 ಸ್ಟೇರಿಂಗ್ ವೀಲ್ ಅಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಇದ್ರೆ ಸಾಕು. ದಟ್ಸ್ ಆಲ್ ವಾಟ್ ವಿ ನೀಡ್. ಮೇಲ್ಗಡೆ ಶಾರ್ಕ್ ಫಿನ್ ಆಂಟೆನಾ ಅಂಡ್ ರೂಫ್ ಮೌಂಟೆಡ್ ಸ್ಪಾಯ್ಲರ್. ಸೊ ಕಾರ್ ಮಾತ್ರ ಅಬ್ಸಲ್ಯೂಟ್ ಕ್ರೇಜಿ ಲುಕ್ ಅಂತಾನೆ ಹೇಳ್ತೀನಿ. ಮೈಲೇಜ್ ಅಂತೂ ಮಾತೆ ಬಿಟ್ಬಿಡಿ. ನಿಮ್ಗೆ ಸಿಟಿಲಿ 9 to 10 ಬರುತ್ತೆ, ಹೈವೇಸ್ ಅಲ್ಲಿ 14 to 15. ನಿಧಾನಕ್ಕೆ ಓಡಿಸಿದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಬಡದಾಡ್ಬಿಟ್ರಂತೂ ಮುಗೀತು ಕತೆ. ಸಿಂಗಲ್ ಡಿಜಿಟ್ ನಂಬರ್ಸ್. ಬಟ್ ಏನೋ ಒಂಥರ ಕಾರ್, ನಾನು ಇದನ್ನ ಯಾವತ್ತೇ ನೋಡಿದ್ರು ಔಟ್ಡೇಟೆಡ್ ಡಿಸೈನ್ ಅಂತ ಅನ್ಸೋದೇ ಇಲ್ಲ. ಇಟ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಲುಕಿಂಗ್ ಕಾರ್. ಹೈಟ್ ಅಡ್ಜಸ್ಟ್ಮೆಂಟ್, ಡ್ರೈವರ್ ಸೈಡ್ ಸೀಟ್, ಆಲ್ ಫಾರ್ ಪವರ್ ವಿಂಡೋ ಕಂಟ್ರೋಲ್ಸ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್, ನಾಟ್ ಫೋಲ್ಡೇಬಲ್. ಲಾಕ್ ಅಂಡ್ ಅನ್ಲಾಕ್ ನೋಡಿ, ಪ್ರಿಟಿ ಸಿಂಪಲ್. ಬೇರೆ ಕಾರಲ್ಲಿ ಅಟ್ಲೀಸ್ಟ್ ನಿಮಗೆ ಡೋರ್ ಅನ್ಲಾಕ್ ಅಂಡ್ ಲಾಕ್ ಮಾಡಕ್ಕೆ ಇಲ್ಲಿ ಇಲ್ಲ ಅಂದ್ರೆ ಒಂದು ಸ್ಟಿಕ್ ಇರುತ್ತೆ, ಏನಾದ್ರೂ ಒಂದು ಕೊಟ್ಟಿರ್ತಾರೆ. ಬಟ್ ಈ ಕಾರಲ್ಲಿ ಡ್ಯೂಯಲ್ ಅನ್ಲಾಕ್, 2 ಸತಿ ಮಾಡಿದ್ರೆ ಆಲ್ 4 ನಿಮಗೆ ಡೋರ್ಸ್ ಅನ್ಲಾಕ್ ಆಗುತ್ತೆ. ಸೊ ಕಾರ್ನ ಸ್ಟಾರ್ಟ್ ಮಾಡುವಂತ ಸಮಯ ಈ ಸೌಂಡ್ ಕೇಳ್ತಾ ಇದ್ರೇನೆ ಒಂಥರ ಮಜಾ. ಪ್ಯಾಡಲ್ ಶಿಫ್ಟರ್ಸ್, ನಾರ್ಮಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆಟೋ ಡಿಮಿಂಗ್ IRVMs ಇದೆ, ಟೈನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಏನು ಸಿಗಲ್ಲ, ಎಲ್ಲ ವೈರ್ಡ್. ಅಂಡ್ ಇದೆ ನೋಡಿ ಮೈನ್ ಮ್ಯಾಟ್ರಿ ಕಾರಲ್ಲಿ ಇರೋದು 7 ಸ್ಪೀಡ್ DSG ಗೇರ್ ಬಾಕ್ಸ್. ಸೊ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಬಂದ್ರೆ ಈ ಕಾರ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ.
ಗೇರ್ ಶಿಫ್ಟ್ ಅಂತೂ ಬಟರ್ ಸ್ಮೂತ್ ಬಿಕಾಸ್ ಡೈರೆಕ್ಟ್ ಶಿಫ್ಟ್ ಗೇರ್ ಬಾಕ್ಸ್ DSG ಎರಡೆರಡು ಕ್ಲಚ್ ಇರುತ್ತೆ ಕಾರಲ್ಲಿ. ಅಂಡ್ ಜರ್ಮನ್ ಕಾರ್ಸ್ ಅಲ್ಲಿ ನಿಮಗೆ ಗೊತ್ತು, ಲೆಫ್ಟ್ ಸೈಡ್ ಅಲ್ಲಿ ಇಂಡಿಕೇಟರ್, ರೈಟ್ ಸೈಡ್ ಅಲ್ಲಿ ವೈಪರ್ ಬರುತ್ತೆ. ಹೆಡ್ ಲ್ಯಾಂಪ್ ಕಂಟ್ರೋಲ್ಸ್ ಬಂದು ಟುವರ್ಡ್ಸ್ ರೈಟ್ ಸೈಡ್ ಆಫ್ ದ ಡ್ಯಾಶ್ ಬೋರ್ಡ್. ಅಷ್ಟೇ ಫೀಚರ್ಸ್ ಹೇಳ್ಕೊಳ್ಳೋಂಥದ್ದಿಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದೆ ಅದು. ಬಟ್ ಡ್ರಾಬ್ಯಾಕ್ ಅಂತ ಬಂದ್ರೆ ಈ ಕಾರ್ ಇಂಜಿನ್ ಅಲ್ಲಿ ಇರೋದು ಸಿಂಗಲ್ ಹೆಡ್ ಓವರ್ ಕ್ಯಾಮ್. ಬಟ್ ನೀವು TSI 3 ಸಿಲಿಂಡರ್ ಇಂಜಿನ್ ನೋಡಿದ್ರೆ 1 ಲೀಟರ್ದು, ಅದರಲ್ಲೂ DOHC ಇದೆ. ಸೊ ಬೆಟರ್ ಟಾಪ್ ಪರ್ಫಾರ್ಮೆನ್ಸ್, ಅಂದ್ರೆ ನಿಮಗೆ ಆಲ್ಮೋಸ್ಟ್ 5,000 to 6,000 RPM ಕ್ರಾಸ್ ಆದ್ಮೇಲೆ ಈ ಇಂಜಿನ್ ನಿಮಗೆ ಸ್ವಲ್ಪ ಲೀನಿಯರ್ ಆಗಿ ಫೀಲ್ ಆಗುತ್ತೆ. ಬಟ್ ವೆರಾಸ್ ದ 1 ಲೀಟರ್ 3 ಸಿಲಿಂಡರ್ ಇಂಜಿನ್ ಸ್ವಲ್ಪ ನಿಮಗೆ ಪರ್ಫಾರ್ಮೆನ್ಸ್ ಇಟ್ ವಿಲ್ ಪುಷ್ ಅಪ್ ಟು 6,000. ನಿಮಗೆ ಲೀನಿಯರ್ ಅಂತ ಅನ್ಸಲ್ಲ. ಡೀಸೆಲ್ಸ್ ಆರ್ ಒನ್ ಕೈಂಡ್ ಆಫ್ ಜಮ್ ಇನ್ ಪೋಲೋ. ಸೊ ಯಾರ ಹತ್ರ ಆದ್ರೂ ಇದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಹತ್ರ ಕೂಡ ಒಂದು ಯೂನಿಕ್ ಕಾರ್ ಇದೆ, ಅದ್ರ ವ್ಲಾಗ್ ನನ್ನ ಚಾನಲ್ ಅಲ್ಲಿ ನೋಡಬೇಕು ಅಂತಿದ್ರೆ ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೇಲ್ ID ಹಾಕಿರ್ತೀನಿ, ಅದ್ರಲ್ಲಿ ಹೋಗಿ ಮೇಲ್ ಮಾಡ್ಬೋದು. ಕಾರ್ಗೆ ಆಲ್ಟರ್ನೇಟಿವ್ಸ್ ಅಂತ ಹೇಳೋದಾದ್ರೆ ಯು ಹ್ಯಾವ್ ಸ್ಕೋಡಾ ಕೈಲಾಕ್, ಸೇಮ್ ಫ್ಯಾಮಿಲಿ. ಐ ನೋ ದಟ್ಸ್ ನಾಟ್ ಅನ್ ಹ್ಯಾಚ್ ಬ್ಯಾಕ್, ಬಟ್ ಅದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಿಗೆ ಬರುತ್ತೆ. ಸೇಮ್ ಇಂಜಿನ್ 1.0 TSI ಇಂಜಿನ್ ವಿತ್ 3 cylinders. ದಟ್ ಈಸ್ ಅ ವೆರಿ ಕೇಪಬಲ್ ಕಾರ್ ಫಾರ್ ಟ್ಯೂನಿಂಗ್ ಆಸ್ ವೆಲ್. ಸೊ ಅದು ಬೇಡ ಅಂತ ಹೇಳಿದ್ರೆ ಹ್ಯುಂಡೈಯಲ್ಲಿ i20 N-Line ಇದೆ. ಸೊ ಅದರಲ್ಲಿ 1 ಲೀಟರ್ TGDI ಮೋಟರ್ ಜೊತೆ 6 ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ, 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. ಸೊ ಅದು ಒಂಥರ ಚೆನ್ನಾಗಿದೆ, ಟ್ಯೂನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ. ಬಟ್ ಅವಾಗಲೇ ಹೇಳಿದ್ನಲ್ಲ, ಏನೇ ಮಾಡಿದ್ರು ಪೋಲೋ ಥರ ನಿಮಗೆ ಪರ್ಫಾರ್ಮೆನ್ಸ್ ಸಿಗಲ್ಲ. ಐ ಜಸ್ಟ್ ಟೋಲ್ಡ್ ಇಟ್ಸ್ ಅನ್ ಆಲ್ಟರ್ನೇಟಿವ್. ಯೂಸ್ಡ್ ಕಾರ್ ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಅನದರ್ ಥಿಂಗ್ ಟು ಮೆನ್ಷನ್ ಅಬೌಟ್ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಪೋಲೋ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಬಿ ಕೇರ್ಫುಲ್ ಅಬೌಟ್ ದ ಇಂಜಿನ್ ಆಪ್ಷನ್ಸ್. ಈ ಥರ ಪರ್ಫಾರ್ಮೆನ್ಸ್ ಎಲ್ಲ ಪೋಲೋದಲ್ಲೂ ಸಿಗಲ್ಲ. MPIs ಆರ್ ಸಮ್ ವಾಟ್ ಸ್ಲೋ. 1.2 ಮತ್ತು 1 ಲೀಟರ್ ಇಂಜಿನ್ಸ್ ಆರ್ ಆಬ್ವಿಯಸ್ಲಿ ನಾಟ್ ಡೆಲಿವರಿಂಗ್ ಸೋ ಮಚ್ ಆಫ್ ಪವರ್ ಬಿಕಾಸ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಗಳದೆಲ್ಲ. ಬೆಟರ್ ಟು ಬೈ 1.5 TDI ಆರ್ 1.2 GT TSI. ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ 1 ಲೀಟರ್ TSI ವಿತ್ 3 cylinders. ಸೊ ಈ 3 ಇಂಜಿನ್ ಆಪ್ಷನಲ್ಲಿ ಚೂಸ್ ಮಾಡಿ, ಅವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಲೈಫಲ್ಲಿ. ಓಕೆ, ನಾನು ಪೋಲೋ ತೊಗೊಂಡಿದ್ದಕ್ಕೂ ನನಗೆ ಯೂಸ್ ಆಯಿತು ಅಂತ. ಅವಾಯ್ಡ್ MPI 1.6 ಬಿಟ್ಟು ಇನ್ನೆಲ್ಲ ನಾನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. 1.6 ವಾಸ್ ಅ ಬೆಟರ್ ಥಿಂಗ್. ಸೊ ಡ್ರೈವಿಂಗ್ ದಿಸ್ ಕಾರ್ ಆನ್ ಹೈವೇಸ್, ಅಗೇನ್ ಡ್ರೈವಿಂಗ್ ದಿಸ್, ಈ ಕಾರಲ್ಲಿ ಹೋಗ್ತಾ ಇದ್ರೆ ಮಾತ್ರ ಜನ ತಿರುಗಿ ನೋಡ್ತಾ ಇರ್ತಾರೆ. ಯೂನಿಕ್ ಆಗೋಗಿದೆ, ಈಗ ಒಂಥರ ಜೆಮ್ ಅನ್ಕೊಳ್ಳಿ. ಸೊ Volkswagen ಪೋಲೋ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಲಾಂಚ್ ಆಗಿದ್ದು 2010 ವಿತ್ 1.2 ಲೀಟರ್ MPI ಇಂಜಿನ್ ಮತ್ತು 1.2 ಲೀಟರ್ TDI ಇಂಜಿನ್. ಅವಾಗಂತೂ ಸ್ಲೋ ಆಗಿತ್ತು. ಬಟ್ ಒನ್ಸ್ 2013 GT TSIನ ಲಾಂಚ್ ಮಾಡಿದ್ರು. ಸೇಮ್ ಇಂಜಿನ್ ಈಗ ಓಡಿಸ್ತಾ ಇದೀವಲ್ಲ ಅದೇ ಕಾರ್ನ 2013 ಲಾಂಚ್ ಮಾಡಿದಾಗ ಜನ ಕ್ರೇಜಿ ಆಗ್ಬಿಟ್ಟಿದ್ರು. ಬಿಕಾಸ್ ಈ ಗೇರ್ ಬಾಕ್ಸ್ ಬರ್ತಿದ್ದಿದೆ ಆಡಿ, ಮರ್ಸಿಡೀಸ್, BMW ಅಂತ ಪವರ್ಫುಲ್ ಕಾರ್ಗಳಲ್ಲಿ, ಅಂದರೆ ಪ್ರೀಮಿಯಂ ಕಾರ್ಸಲ್ಲಿ ಮಾತ್ರ DSG ಗೇರ್ ಬಾಕ್ಸ್ ಬರ್ತಿದ್ದು. ಬಟ್ ಯಾವಾಗ Volkswagen ಅವರು 2013 ಈ ಕಾರ್ಗೆ ಆ ಗೇರ್ ಬಾಕ್ಸ್ ಹಾಕಿದ್ರು, ಜನ ಒಂಥರ ಮೆಂಟಲ್ ಆಗೋದ್ರು. ಬಿಕಾಸ್ ಕಾರ್ ತುಂಬಾನೇ ಚಿಕ್ಕದು, ಇಂಜಿನ್ ಪವರ್ಫುಲ್ ಆಗಿತ್ತು, ಪವರ್ ಟು ಟಾರ್ಕ್ ರೇಷಿಯೋ. ಆ್ಯಂಡ್ ಒಂಥರ ಚಿಕ್ಕ ಕಾರ್ಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಕ್ಕಿದಾಗ ಅದನ್ನು ಓಡಿಸೋ ಮಜಾನೇ ಬೇರೆ. ನಿಮ್ಗೆ ಆಲ್ರೆಡಿ ಗೊತ್ತು, ಝೆನ್ ಆಗಿರ್ಬೋದು ಅಥವಾ ಹಳೆ ಪುಂಟೋ ಅಬಾರ್ತಲ್ಲಿ ಆ ಪರ್ಫಾರ್ಮೆನ್ಸ್ ಸಿಗ್ತಾ ಇತ್ತು ವಿತ್ 1.3 ಲೀಟರ್ TJet ಇಂಜಿನ್. ಸೊ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಕಾರ್ ಯಾವುದನ್ನ ರಿವ್ಯೂ ಮಾಡಬೇಕು ಅಂತ ಕೂಡ ಹೇಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಗೈಸ್, ಬಾಯ್.